Hello students, myself Mallikarjun Gujaratti, chemistry lecturer. Once again, I welcome you all to this bridge course program which helps to the students to understand the subject of the next level in prayer. In the last video, we already discussed about the importance of the chemistry, elements in the human body, and applications of chemistry in our day-to-day life. In this video, I am going to discuss some basic concepts involved in organic chemistry. First, move with the introduction part of organic chemistry. Students, usually says that organic chemistry is the study of carbon or carbon containing compounds. Organic chemistry is a chemistry of carbon compounds. Example, methane, DNA, urea, DDT, etc. ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದಕ್ಕೆ ನಾವು ಕನ್ನಡದಲ್ಲಿ ಸಾವಯವ ರಸಾಯನಶಾಸ್ತ್ರ ಅಂತ ಕರೀತಾ ಇದ್ದೇವೆ. ಈ ಒಂದು ಸಾವಯವ ರಸಾಯನಶಾಸ್ತ್ರ ಏನನ್ನು ಒಳಗೊಂಡಿದೆ ಅಂದರೆ ಇದು ಕಾರ್ಬನ್ ಮತ್ತೆ ಕಾರ್ಬನ್ ಒಳಗೊಂಡಿರತಕ್ಕಂತಹ ಸಂಯುಕ್ತಗಳ ಕುರಿತಾದ ಅಧ್ಯಯನ. ಉದಾಹರಣೆಗೆ ಮಿಥೇನ್, DNA, ಯೂರಿಯಾ ಇವೆಲ್ಲವುಗಳು ಕಾರ್ಬನ್ ಒಳಗೊಂಡಿರತಕ್ಕಂತಹ ಸಂಯುಕ್ತಗಳು. ಈ ಒಂದು ಸಂಯುಕ್ತಗಳ ಕುರಿತಾದ ಅಧ್ಯಯನವನ್ನು ನಾವು ಸಾವಯವ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ನಾವು ಈ ಥರ ಡೆಫಿನಿಷನ್ನ ಮಾಡ್ಕೊಳ್ತೇವೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸ್ ದ ಕೆಮಿಸ್ಟ್ರಿ ಆಫ್ ಕಾರ್ಬನ್ ಕಂಟೈನಿಂಗ್ ಕಂಪೌಂಡ್ಸ್ and usually says that organic chemistry is the study of carbon or carbon containing compounds. But students, remember one thing, carbon containing all compounds are not organics. Carbon containing all compounds are not organic because if you take an example, carbonate ಅಯಾನ್, ಕಾರ್ಬೋನೇಟ್ CO3 2- ಈ ಥರ ಬರೆದ್ರೆ ನಾವು ಇದಕ್ಕೆ ಏನಂತ ಕರಿತಾ ಇದ್ದೇವೆ? ಕಾರ್ಬೋನೇಟ್ ಅಯಾನ್. ಕಾರ್ಬೋನೇಟ್ ಅಯಾನ್ ಅಲ್ಲಿ ಕೂಡ ಏನಿದೆ? ಕಾರ್ಬನ್ ಇದೆ. ಬಟ್ ಇದು ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲ, ಅಂದರೆ ಸಾವಯವ ಸಂಯುಕ್ತವಲ್ಲ. ಇದು ಇನ್ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಕಂಡು ಬರ್ತಾ ಇದೆ. ಸೈನೈಡ್ ಅಯಾನ್, Cn- ಅಂದರೆ ಸೈನೈಡ್ ಅಯಾನ್. ಬೈಕಾರ್ಬೋನೇಟ್ HCO3-. ಕಾರ್ಬನ್ ಡೈಆಕ್ಸೈಡ್ CO2 ಅಂತ ಏನು ಬರಿತಾ ಇದ್ದೀವಿ ಅದು ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ಕಾರ್ಬನ್ ಮೊನಾಕ್ಸೈಡ್ CO ಅಂತ ಬರ್ತಿರ್ತಕ್ಕಂಥದ್ದು ಕಾರ್ಬನ್ ಮೊನಾಕ್ಸೈಡ್ ಅನ್ನಿಸ್ಕೊಳ್ತದೆ. ನೆಕ್ಸ್ಟ್, ಮೂವ್ ಟು ದ ಸ್ಟಡಿ ಆಫ್ ಕೆಮಿಸ್ಟ್ರಿ ಆಫ್ ಕಾರ್ಬನ್. ಸ್ಟೂಡೆಂಟ್ಸ್, ಯು ನೋ carbon, its symbol is C and C indicates the element carbon. Atomic number of carbon is 6, ಅಂದರೆ ಇದರ ಪರಮಾಣು ಸಂಖ್ಯೆ 6, and its atomic weight is 12.01, and this carbon, it involves 6 neutrons, 6 protons as well as 6 electrons. ಈ ಒಂದು ಕಾರ್ಬನ್ನು 6 ಪ್ರೋಟಾನ್ಗಳನ್ನು, 6 ನ್ಯೂಟ್ರಾನ್ಗಳನ್ನು, ಅದೇ ರೀತಿಯಾಗಿ 6 ಎಲೆಕ್ಟ್ರಾನ್ಗಳನ್ನು ಒಳಗೊಂಡಿದೆ. ಕಾರ್ಬನ್ನ ಸಂಕೇತ C, ಅದರ ಪರಮಾಣು ಸಂಖ್ಯೆ 6, ಪರಮಾಣು ರಾಶಿ ಸಂಖ್ಯೆ 12.01. Carbon has its own properties. ಇಲ್ಲಿ ನೋಡಬಹುದು ನೀವು ದ ಯುನಿಕ್ನೆಸ್ ಆ್ಯಂಡ್ ವೆರೈಟಿ ಆಫ್ ಕಾರ್ಬನ್. ಯುನಿಕ್ನೆಸ್ ಅಂದರೆ ಅದು ಕಾರ್ಬನ್ ಒಂದು ಅನನ್ಯತೆಯನ್ನು ಒಳಗೊಂಡಿರ್ತಕ್ಕಂಥದ್ದು.
Carbon has its own properties because it exists in single, double and triple bonded compounds. ಯಾಕೆ ಈ ಒಂದು ಕಾರ್ಬನ್ ಅನನ್ಯತೆಯನ್ನು ಒಳಗೊಂಡಿದೆ? ಮೀನ್ಸ್ ಯುನಿಕ್ನೆಸ್ ಅಂದ್ರೇನು? ಸರಿಸಾಟಿ ಇಲ್ಲದ. ಯಾಕೆ ಕಾರ್ಬನ್ಗೆ ಯಾವುದೂ ಸರಿಸಾಟಿ ಅಲ್ಲ? ನೆನ್ಪಿಡಿ, carbon has its own properties because it exists in single bond, double bond or triple bonded compounds. ಇಲ್ಲಿ ನೀವು ನೋಡ್ರಿ, ಮಿಥೇನ್ ಇಲ್ಲೆಲ್ಲ ಕಡೆ ಕಾರ್ಬನ್ ಯಾವ ಬಂಧವನ್ನ ಒಳಗೊಂಡಿದೆ? ಇಲ್ಲಿ ಏಕಬಂಧವನ್ನ ಒಳಗೊಂಡಿದೆ. ಕಾರ್ಬನ್ ಮತ್ತೆ ಹೈಡ್ರೋಜನ್ಗಳ ಮಧ್ಯೆ ಇಲ್ಲಿ ಏಕಬಂಧ ಕಂಡು ಬರ್ತಾ ಇದೆ. ಅಂಡ್ ಅನದರ್ ಕಂಪೌಂಡ್ ಐಸೋ ಆಕ್ಟೇನ್ ಅಂತಕ್ಕಂಥದ್ದು. ಐಸೋ ಆಕ್ಟೇನ್ ಅಂತಕ್ಕಂಥ ಕಂಪೌಂಡ್ ಅಲ್ಲಿ ಇಲ್ಲಿ ಕೂಡ ಏನು ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಮಧ್ಯೆ ಏಕಬಂಧ ಕಂಡು ಬರ್ತಾ ಇದೆ. ಅದೇ ರೀತಿ ಈ ಒಂದು ಕಾರ್ಬನ್ ಮತ್ತು ಹೈಡ್ರೋಜನ್ ಬಂಧ ತುಂಬಾ ಏನು ವಿಶಾಲವಾಗಿದೆ, ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬಂಧಗಳು ಕಂಡು ಬರ್ತಾ ಇದ್ದಾವೆ. ನೆಕ್ಸ್ಟ್ ಬ್ಯೂಟಾಡೈನ್. ಇಲ್ಲಿ ನೋಡಿ, ಈ ಒಂದು ಸಂಯುಕ್ತವನ್ನ ನೀವು ವೀಕ್ಷಣೆ ಮಾಡಿದಾಗ the bonds between carbon and carbon, there is a double bond is present. ಇಲ್ಲಿ ಕಾರ್ಬನ್ ಮತ್ತೆ ಕಾರ್ಬನ್ ಗಳ ಮಧ್ಯೆ ದ್ವಿಬಂಧ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇನ್ ಪ್ರೆಸೆನ್ಸ್ ಆಫ್ ಅಸಿಟೈಲಿನ್, ನಾವು ಇದನ್ನ ಇಥೈನ್ ಅಂತ ಕೂಡ ಕರೀತಾ ಇದ್ದೇವೆ. ಇದರಲ್ಲಿ ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯೆ ತ್ರಿಬಂಧ ಕಂಡು ಬರ್ತಾ ಇದೆ. ಹಿಯರ್ in presence of acetylene there is a triple bond present between carbon and carbon atoms. And in presence of benzene there is a cyclic ring present between the carbon carbon atoms. ಇಲ್ಲಿ ನೋಡಿ, ಬೆಂಜಿನ್ ಇದನ್ನ ನಾವು ನೋಡಿದಾಗ ಅಲ್ಲಿ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಏನು ಒಂದು ಸರಪಳಿ ರಚನೆ ಕಂಡು ಬರ್ತಾ ಇದೆ. ಈ ಒಂದು ಪ್ರಾಪರ್ಟೀಸ್ ಅಂದ್ರೆ ಈ ಎಲ್ಲಾ ಗುಣಲಕ್ಷಣಗಳಿಂದ ಕಾರ್ಬನ್ ತನ್ನದೇ ಆದಂತ ವೈಶಿಷ್ಟ್ಯತೆಯಿಂದ ಕೂಡಿದೆ. ನೌ ವಿ ವಿಲ್ ಸಿ ಸಮ್ ಥಿಯರೀಸ್ ಗಿವನ್ ಬೈ ಡಿಫರೆಂಟ್ ಸೈಂಟಿಸ್ಟ್ಸ್. ಸ್ಟೂಡೆಂಟ್ಸ್, ಇನ್ earlier days, based on the source, chemical compounds are classified into three types by one of the famous scientists, Lemery. They are mineral sourced, vegetable sourced and animal sourced. ಮೊದಲಿಗೆ ಈ ಕೆಮಿಕಲ್ ಕಂಪೌಂಡ್ಸ್ ಅಂದ್ರೆ ರಾಸಾಯನಿಕ ಸಂಯುಕ್ತಗಳ ವರ್ಗೀಕರಣವನ್ನ ಅವುಗಳ ಮೂಲ ಅಂದ್ರೆ ದೊರೆಯುವಿಕೆಯ ಆಧಾರದ ಮೇಲೆ, ಯಾವ ಮೂಲದಿಂದ ಅವು ದೊರೆಯುತ್ತಿದ್ದವೋ ಅದನ್ನ ಆಧಾರವಾಗಿಟ್ಟುಕೊಂಡು ಈ ಒಂದು ರಾಸಾಯನಿಕ ಸಂಯುಕ್ತಗಳನ್ನ 3 ವಿಭಾಗದಲ್ಲಿ ವರ್ಗೀಕರಣವನ್ನ ಮಾಡ್ತಾರೆ. ಯಾರು? ಲೆಮರೆ ಅಂತಕ್ಕಂತಹ ವಿಜ್ಞಾನಿ. ಅವು ಯಾವಪ್ಪ ಅಂತಂದ್ರೆ, ಒಂದು ಮಿನರಲ್ ಸೋರ್ಸ್ಡ್ ಅಂದ್ರೆ ಖನಿಜಗಳಿಂದ ದೊರೆಯುವಿಕೆ, ಅದೇ ರೀತಿ ವೆಜಿಟೇಬಲ್ ಸೋರ್ಸ್ ತರಕಾರಿಗಳ ಮೂಲದಿಂದ ಸಿಗ್ತಕ್ಕಂತಹ ಸಂಯುಕ್ತಗಳು, ಎನಿಮಲ್ ಸೋರ್ಸ್ಡ್ ಪ್ರಾಣಿಗಳಿಂದ ದೊರೆಯುವಂತಹ ಸಂಯುಕ್ತಗಳು. ಡ್ಯೂರಿಂಗ್ ದಿಸ್ ಟೈಮ್ Lavoisier, another scientist, Lavoisier founded that the compounds from vegetable and animal sources contain similar composition. ಈ ಒಂದು ಅವಧಿಯಲ್ಲಿ ಇನ್ನೊಬ್ಬ ವಿಜ್ಞಾನಿ, ಯಾರು? ಲೆವೈಸರ್ ಅಂತಕ್ಕಂಥವರು, ಅವರು ಆಗತಾನೆ ನಮಗೆ ತಿಳಿಸ್ಕೊಟ್ರು. ಏನು? ಈ ಒಂದು ತರಕಾರಿ ಮೂಲದಿಂದ ಹಾಗೂ ಪ್ರಾಣಿಗಳ ಮೂಲದಿಂದ ದೊರೆಯುವಂತಹ ರಾಸಾಯನಿಕ ಸಂಯುಕ್ತಗಳು ಒಂದೇ ತರನಾದಂತಹ ವಸ್ತುಗಳಿಂದ ಮಾಡಲ್ಪಟ್ಟಿದ್ದಾವೆ ಅಂತಕ್ಕಂಥದನ್ನ ತೋರಿಸಿಕೊಟ್ರು. Lavoisier, he founded that
The compounds from the vegetable and animal sources contain similar composition. Next, another one of the famous scientists, Berzelius. He classified the above three types into two types, and he coined the new words or new terms, organic and inorganic. ಈ ಲೆಮರೆ ಅಂತಕ್ಕಂತಹ ವಿಜ್ಞಾನಿ ಮೂರು ವಿಭಾಗದಲ್ಲಿ ರಾಸಾಯನಿಕ ಸಂಯುಕ್ತಗಳನ್ನು ವರ್ಗೀಕರಣ ಮಾಡಿದ್ರು. ಆ ಒಂದು ವರ್ಗೀಕರಣವನ್ನ ಬರ್ಜಿಲಿಯಸ್ ಅಂತಕ್ಕಂತಹ ವಿಜ್ಞಾನಿ ಮಾಡಿಫೈಡ್ ಮಾಡ್ತಾರೆ. ಅವರು ಆ ಮೂರು ವಿಭಾಗವಿರುವುದನ್ನ ಎರಡು ವಿಭಾಗವಾಗಿ ವರ್ಗಾವಣೆ ಮಾಡ್ತಾರೆ. ಮುಂದೆ ಅವಕ್ಕೆ ಅವರು ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಅಂತ ಹೆಸರು ಕೊಡ್ತಾ ಇದ್ದಾರೆ. ವಾಟ್ ಅಬೌಟ್ ಆರ್ಗ್ಯಾನಿಕ್ ಕಂಪೌಂಡ್ಸ್? Organic compounds, these are present in living beings like plants and animals. ಸಾವಯವ ಸಂಯುಕ್ತಗಳು ಇವು ಜೈವಿಕ ವಸ್ತುಗಳಲ್ಲಿ ಅಂದರೆ ಜೀವಿಗಳಲ್ಲಿ ಕಂಡು ಬರ್ತವೆ ಅಂತ ಬರ್ಜಿಲಿಯಸ್ ತಿಳಿಸಿಕೊಟ್ರು. ಅದೇ ರೀತಿ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್, ದೀಸ್ ಆರ್ ಪ್ರೆಸೆಂಟ್ ಇನ್ ಮಿನರಲ್ಸ್. ಇನ್ಆರ್ಗ್ಯಾನಿಕ್ ಸಂಯುಕ್ತಗಳು ಖನಿಜಗಳ ಮೂಲದಿಂದ ಕಂಡು ಬರ್ತವೆ ಅಥವಾ ಸಿಗ್ತವೆ ಅಂತ ತೋರಿಸಿಕೊಟ್ರು. ಯಾರು? ಬರ್ಜಿಲಿಯಸ್ ಅಂತಕ್ಕಂತಹ ವಿಜ್ಞಾನಿ. ಬರ್ಜಿಲಿಯಸ್ ಕ್ಲಾಸಿಫೈಡ್ the above three types into two types and he coined the name organic and inorganic. Organic compounds are present in living beings and inorganic compounds are appeared in minerals. Next, origin of organic chemistry. ಈ ಒಂದು ಸಾವಯವ ರಸಾಯನ ಶಾಸ್ತ್ರದ ಮೂಲ ಏನಿದೆ ಅಂತ ನಾವೀಗ ತಿಳ್ಕೊಳ್ತಾ ಹೋಗೋಣ. One of the scientists, Scheele, extracted tartaric acid from grapes and citric acid from lemons. ಶೀಲೆ ಅಂತಕ್ಕಂತಹ ವಿಜ್ಞಾನಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದರೆ ಹೊರ ತೆಗಿತಾರೆ. ಏನು? ಟಾರ್ಟಾರಿಕ್ ಆಸಿಡ್ ಅಂತಕ್ಕಂತಹ ಸಂಯುಕ್ತ. ಟಾರ್ಟಾರಿಕ್ ಆಸಿಡ್ ಅನ್ನೋದು ಇದೇನಿದು? ಇದು ಒಂದು ಸಾವಯವ ರಾಸಾಯನಿಕ ಸಂಯುಕ್ತ. ಇದನ್ನ ಶೀಲೆ ಅಂತಕ್ಕಂಥ ವಿಜ್ಞಾನಿ ಹೊರ ತೆಗಿತಾರೆ. ಯಾವ ಮೂಲದಿಂದ? ಗ್ರೇಪ್ಸ್. ಶೀಲೆ ಎಕ್ಸ್ಟ್ರಾಕ್ಟೆಡ್ ಟಾರ್ಟಾರಿಕ್ ಆಸಿಡ್ ಫ್ರಾಮ್ ಗ್ರೇಪ್ಸ್ and citric acid from lemons. We know citric acid, it is one of the organic compound mainly present in lemon. Next, another scientist, Rowley, he isolated the urea from human urine. ರೌಲೆ ಅಂತಕ್ಕಂತಹ ವಿಜ್ಞಾನಿ ಐಸೋಲೇಟ್ ಮಾಡ್ತಾರೆ ಅಂದರೆ ಸಪರೇಟ್ ಮಾಡ್ತಾರೆ ಅಂದರೆ ಪ್ರತ್ಯೇಕಿಸ್ತಾರೆ. ಯಾವುದನ್ನ? ಯೂರಿಯಾ ಅಂತಕ್ಕಂತಹ ಆರ್ಗ್ಯಾನಿಕ್ ಕಂಪೌಂಡ್ ಅನ್ನ. ಯೂರಿಯಾ ಅಂತಕ್ಕಂತಹ ರಾಸಾಯನಿಕ ಸಂಯುಕ್ತವನ್ನ ರೋಲೆ ವಿಜ್ಞಾನಿ ಏನ್ ಮಾಡ್ತಾರೆ? ಹ್ಯೂಮನ್ ಯೂರಿನ್ ಇಂದ ಪ್ರತ್ಯೇಕ ಮಾಡ್ತಾರೆ. ಅಂಡ್ ಅನದರ್ ಸೈಂಟಿಸ್ಟ್, Sarchuner, he prepared morphine from opium. Remember, Sarchuner, he prepared morphine, one of the organic compound, from using opium. These discoveries led to increment of interest among the scientists towards the organic compounds. ಈ ಒಂದು ವಿಜ್ಞಾನಿಗಳ ಕೊಡುಗೆ ಮುಂದಿನ ದಿನಗಳಲ್ಲಿ ಈ ಒಂದು ಸಾವಯವ ರಸಾಯನ ಶಾಸ್ತ್ರದ ಕುರಿತು ಅಂದರೆ ಸಾವಯವ ರಸಾಯನ ಸಂಯುಕ್ತಗಳ ಅಭಿವೃದ್ಧಿಗೆ ಒಂದು ವಿಶೇಷವಾದಂತಹ ಆಸಕ್ತಿಯನ್ನ ಎಲ್ಲರಲ್ಲಿ ಬೆಳವಣಿಗೆ ಮಾಡಿತು. ನೆಕ್ಸ್ಟ್, ಮೂವ್ ಟು ದ ಕಾನ್ಸೆಪ್ಟ್ ಆಫ್ ವೈಟಲ್ ಫೋರ್ಸ್ ಥಿಯರಿ. ವೈಟಲ್ ಫೋರ್ಸ್ ಥಿಯರಿ, ಇದಕ್ಕೆ ನಾವು ಕನ್ನಡದಲ್ಲಿ ಪ್ರಮುಖ ಶಕ್ತಿ ಸಿದ್ಧಾಂತ ಅಂತ ಕರೀತಾ ಇದ್ದೇವೆ. ದಿಸ್ ಥಿಯರಿ ಈಸ್ ಆಲ್ಸೋ ನೋನ್ ಆಸ್ ಬಯೋಫೋರ್ಸ್ ಥಿಯರಿ. Vital force theory was given by
scientist John Jacob Berzelius in 1808. Therefore, he is known as father of organic chemistry. ಈ ಒಂದು ಪ್ರಮುಖ ಶಕ್ತಿ ಸಿದ್ಧಾಂತ ಇದನ್ನ ಬರ್ಜಿಲಿಯಸ್ ಅನ್ನುವಂತಹ ವಿಜ್ಞಾನಿ 1808ರಲ್ಲಿ ಅದರ ಬಗ್ಗೆ ತಿಳಿಸಿಕೊಡ್ತಾರೆ. ಆದ್ರಿಂದ ಅವರಿಗೆ ಈ ಒಂದು ಸಾವಯವ ರಸಾಯನ ಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾ ಇದ್ದಾರೆ. ಅಕಾರ್ಡಿಂಗ್ ಟು ಹಿಮ್, we cannot prepare organic compounds in the laboratory because vital force is absent there. ಈ ಒಂದು ವಿಜ್ಞಾನಿ ಹೇಳೋ ಪ್ರಕಾರ, ಯಾರು ಬರ್ಜಿಲಿಯಸ್ ಅನ್ನುವಂತಹ ವಿಜ್ಞಾನಿಯವರು ಹೇಳೋ ಪ್ರಕಾರ, ಈ ಒಂದು ಸಾವಯವ ಸಂಯುಕ್ತಗಳನ್ನ ಪ್ರಯೋಗಾಲಯಗಳಲ್ಲಿ ಪಡೆಯಲು ಅಥವಾ ಆವಿಷ್ಕಾರ ಮಾಡಲು ಸಾಧ್ಯವಿಲ್ಲ. ಇದನ್ನು ಯಾರು ಹೇಳ್ತಾರೆ? ಬರ್ಜಿಲಿಯಸ್ ಅಂತಕ್ಕಂಥ ವಿಜ್ಞಾನಿ. ಈ ಒಂದು ಪ್ರಮುಖ ಶಕ್ತಿ ಸಿದ್ಧಾಂತದ ಅಡಿಯಲ್ಲಿ ಪ್ರಯೋಗಾಲಯಗಳಲ್ಲಿ ನಾವು ಸಾವಯವ ಸಂಯುಕ್ತಗಳನ್ನ ಪಡೆಯಲು ಹಾಗೆ ಆವಿಷ್ಕಾರ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅಕಾರ್ಡಿಂಗ್ ಟು ದ ಬರ್ಜಿಲಿಯಸ್ ಸೈಂಟಿಸ್ಟ್, we cannot prepare organic compounds in the laboratory because vital force is absent there. And organic compounds can only be prepared by living things because they have vital force. ಅದೇ ರೀತಿ ಬರ್ಜಿಲಿಯಸ್ ಅವರು ಮತ್ತೆ ಹೇಳ್ತಾರೆ, ಈ ಒಂದು ರಾಸಾಯನಿಕ ಸಂಯುಕ್ತಗಳನ್ನ ಅಂದ್ರೆ ಸಾವಯವ ಸಂಯುಕ್ತಗಳನ್ನ ನಾವು ಆವಿಷ್ಕಾರ ಮಾಡಬಹುದು. ಏನನ್ನ ಯೂಸ್ ಮಾಡಿಕೊಂಡು? ಲಿವಿಂಗ್ ಥಿಂಗ್ಸ್, ಜೀವಿಗಳನ್ನ ಉಪಯೋಗಿಸಿಕೊಂಡು ನಾವು ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂತ ಹೇಳಿಕೊಟ್ರು. ಅದರ್ ಸೈಂಟಿಸ್ಟ್ ಸಪೋರ್ಟೆಡ್ ಬರ್ಜಿಲಿಯಸ್ ಅಂಡ್ ಹಿ ಸಜೆಸ್ಟೆಡ್ that we should study organic chemistry separately because they have unique properties. ನಂತರ ಬರ್ಜಿಲಿಯಸ್ ಅವರು ತಿಳಿಸಿಕೊಡ್ತಾರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಾವಯವ ರಸಾಯನಶಾಸ್ತ್ರ ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಒಳಗೊಂಡಿರೋ ಕಾರಣದಿಂದ ಅದನ್ನು ನಾವು ಪ್ರತ್ಯೇಕ ವಿಭಾಗವಾಗಿ ಅಧ್ಯಯನವನ್ನು ಮಾಡಬೇಕು ಅಂತ ಅವರು ತಿಳಿಸಿಕೊಡ್ತಾರೆ. Then introduce a new branch of chemistry known as organic chemistry. ಆದ್ದರಿಂದ ಅವಾಗಲೇ ನಾವು ಒಂದು ಹೊಸ ವಿಭಾಗವನ್ನ ಕಂಡಿದ್ದೀವಿ. ಅದು ಯಾವುದಪ್ಪ ಅಂತಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೆಕ್ಸ್ಟ್, ಬ್ರೇಕ್ ಡೌನ್ ಆಫ್ ವೈಟಲ್ ಫೋರ್ಸ್ ಥಿಯರಿ. Breakdown of vital force theory. Students, in 1828, one of the famous scientists, Friedrich Euler, a German chemist, prepared urea as the first organic compound in laboratory and broke vital force theory. Students, remember the urea, it is one of the first synthesized organic compound in laboratory by the scientist Friedrich Euler. And he broke the vital force theory because according to vital force theory, it is impossible to prepare the organic compounds in laboratories. But Friedrich Euler, he prepared the urea, one of the first synthesized organic compound in laboratory. He was actually preparing ammonium cyanate. Friedrich Euler actually he preparing ammonium cyanate from ammonium chloride in laboratory by the reaction NH4Cl means ammonium chloride is heated. This symbol indicates the process of heating. When ammonium chloride is heated with potassium cyanate, KCNO, it indicates potassium cyanate. At the time we get NH4CNO means ammonium cyanate
with. KCl means potassium chloride. When ammonium chloride is heated with potassium cyanate, at the time he got ammonium cyanate. But he heated it much and then rearrangement reaction takes place which formed urea. Ammonium cyanate is further heating, it forms urea. The formula of urea is NH2CONH2. It is one of the well-known organic compound. ಮೊದಲು ಪ್ರಮುಖ ಶಕ್ತಿ ಸಿದ್ಧಾಂತ ವಿಭಾಗದಲ್ಲಿ ಬರ್ಜಿಲಿಯಸ್ ಅವರು ಹೇಳಿದರು, ಈ ಒಂದು ಸಾವಯವ ಸಂಯುಕ್ತಗಳನ್ನು ಪ್ರಯೋಗಾಲಯಗಳಲ್ಲಿ ಆವಿಷ್ಕಾರ ಮಾಡಲು ಸಾಧ್ಯವಿಲ್ಲ ಅಂತ ಅವರು ಆ ಒಂದು ಸಿದ್ಧಾಂತದಲ್ಲಿ ಹೇಳಿದರು. ಆದರೆ ಫ್ರೆಡ್ರಿಚ್ ಓಲರ್ ಎಂಬ ವಿಜ್ಞಾನಿ ಏನು ಮಾಡ್ತಾರೆ, ಯೂರಿಯಾ ಎಂಬ ಸಾವಯವ ಸಂಯುಕ್ತವನ್ನು ಪ್ರಯೋಗಾಲಯದಲ್ಲಿ ಪ್ರಥಮ ಬಾರಿಗೆ ಅಭಿವೃದ್ಧಿ ಮಾಡಿ ತೋರಿಸ್ತಾರೆ. ಮೂಲವಾಗಿ ಈ ಒಂದು ಫ್ರೆಡ್ರಿಚ್ ಓಲರ್ ಎಂಬ ವಿಜ್ಞಾನಿ ಅಮೋನಿಯಂ ಸೈನೇಟ್ ಅನ್ನುವಂತಹ ಸಾವಯವ ಸಂಯುಕ್ತವನ್ನು ಅಭಿವೃದ್ಧಿಗೊಳಿಸೋಕೆ ಹೊರಟಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಅಮೋನಿಯಂ ಕ್ಲೋರೈಡ್ ಮತ್ತು ಅಮೋನಿಯಂ ಸೈನೈಟ್ ಅನ್ನ ಹೀಟ್ ಮಾಡ್ತಾರೆ. ಅಮೋನಿಯಂ ಸೈನೈಟ್ ಜೊತೆಗೆ ಅಮೋನಿಯಂ ಕ್ಲೋರೈಡ್ ಅನ್ನ ರಿಯಾಕ್ಷನ್ಗೆ ಒಳಪಡಿಸ್ತಾರೆ. ಅವಾಗ ಅವರಿಗೆ ಅಮೋನಿಯಂ ಸೈನೈಟ್ ಅನ್ನುವ ಸಾವಯವ ಸಂಯುಕ್ತ ದೊರೆಯುತ್ತದೆ. ಅದನ್ನ ಹೆಚ್ಚು ಉಷ್ಣತೆಗೆ ಒಳಪಡಿಸಿದಾಗ, ಅಂದರೆ ಅಮೋನಿಯಂ ಸೈನೈಟ್ ಅನ್ನ ಹೆಚ್ಚು ಉಷ್ಣತೆಗೆ ಒಳಪಡಿಸಿದಾಗ ಯೂರಿಯಾ ಎಂಬ ಸಾವಯವ ಸಂಯುಕ್ತ ಅಭಿವೃದ್ಧಿಗೆ ಅಥವಾ ಆವಿಷ್ಕಾರವಾಗಿದ್ದನ್ನ ಒಂದು ಸೈಂಟಿಸ್ಟ್ ಯಾರು ಫ್ರೆಡ್ರಿಚ್ ಓಲರ್ ವಿಜ್ಞಾನಿ ಕಂಡುಕೊಳ್ತಾರೆ. ರಿಮೆಂಬರ್, urea, it is one of the well known organic compound and it is one of the first synthesized organic compound in laboratory by Friedrich Oehler. After that, Kolbe, another scientist, he synthesized CS3COOH, means acetic acid, from its elements. Berthelot, a famous scientist, he synthesized CH4, means methane. And carbon is tetravalent because it contains 4 unpaired electrons in its excited state. Therefore, carbon valency of carbon is 4. ಕಾರ್ಬನ್ ನ ಬಂಧ ಎಷ್ಟು ಅಂದ್ರೆ ನಾವೇನು ಹೇಳ್ತೇವೆ, 4 ಅಂತ ಹೇಳ್ತೇವೆ. ಟೆಟ್ರಾವ್ಯಾಲೆನ್ಸಿ ಆಫ್ ಕಾರ್ಬನ್ because it contains 4 unpaired electrons in excited state configuration. This tetravalency of carbon was given by the scientists Venthoff and Lebel, who were awarded the first Nobel Prize in chemistry. ವೆಂಟಾಫ್ ಮತ್ತು ಲೆಬೆಲ್ ಎನ್ನುವಂತಹ ವಿಜ್ಞಾನಿಗಳು ಈ ಒಂದು ಕಾರ್ಬನ್ನ ಚತುರ್ಬಂಧದ ಕುರಿತು ಮೊದಲು ತಿಳಿಸಿಕೊಟ್ರು. ಅದಕ್ಕಾಗಿ ಈ ಒಂದು ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸ್ ಪಡೆದ ವಿಜ್ಞಾನಿಗಳು ಇವರು ಆಗಿರ್ತಾರೆ. ಮಾಡರ್ನ್ ಡೆಫಿನಿಷನ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. Usually, compounds which are made by carbon and hydrogen are known as hydrocarbons. The name hydrocarbon itself indicates that hydrocarbons are the compounds made with hydrogen and carbon. The branch of chemistry which deals with the study of hydrocarbons and derivatives of hydrocarbons is called organic chemistry. Organic chemistry, it is the branch of chemistry which deals with the study of hydrocarbons and the derivatives of hydrocarbons. It is one of the modern definition for organic chemistry. Next, why organic chemistry is a separate branch? ಯಾಕೆ
ಸಾವಯವ ರಸಾಯನಶಾಸ್ತ್ರ ಪ್ರತ್ಯೇಕವಾಗಿ ಅಥವಾ ಪ್ರತ್ಯೇಕ ವಿಭಾಗವಾಗಿ ಕಂಡು ಬರ್ತಾ ಇದೆ. ಬಿಕಾಸ್ ಆಫ್ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್, ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಯವ ಸಂಯುಕ್ತಗಳು ಕಂಡು ಬರ್ತಾ ಇದ್ದಾವೆ. ಅಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸ್ ಸಪರೇಟ್ ಬ್ರಾಂಚ್ ಬಿಕಾಸ್ ಆಫ್ ಕಾಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂಡ್ ಕಾಂಪ್ಲೆಕ್ಸಿಟಿ ಆಫ್ ಮಾಲಿಕ್ಯೂಲ್ಸ್. ಕಾಂಪ್ಲೆಕ್ಸಿಟಿ ಅಂದ್ರೆ ಸಂಕೀರ್ಣತೆ. ಈ ಒಂದು ಸಾವಯವ ಸಂಯುಕ್ತಗಳ ಸಂಕೀರ್ಣತೆ ಅಪಾರವಾಗಿ ಇಂದು ಕಂಡು ಬರ್ತಾ ಇದೆ. Most of the properties are decided by the functional groups. Organic compounds properties are decided by functional groups. What are functional groups? An atom or group of atom which shows the properties of organic compound. ನಾವು ಹಿಂದೆ ಕ್ರಿಯಾ ಗುಂಪುಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ದು ನೆನಪಿದೆ. ಕ್ರಿಯಾ ಗುಂಪುಗಳಂದ್ರೆ ಈ ಒಂದು ಗುಂಪು ಅದೇನ್ ಮಾಡ್ತಾ ಇರ್ತದೆ, ಒಂದು ಸಾವಯವ ಸಂಯುಕ್ತದ ಗುಣಲಕ್ಷಣವನ್ನ ತೋರಿಸ್ತಾ ಇರ್ತದೆ. ಈಗ ನಾವು ಹೇಳ್ತೇವೆ OH ಹೈಡ್ರಾಕ್ಸಿಲ್ ಗ್ರೂಪ್ ಅಂತ. OH ಗ್ರೂಪ್ ಯಾವ ಒಂದು ಸಾವಯವ ಸಂಯುಕ್ತ OH ಗ್ರೂಪ್ ಅನ್ನ ಒಳಗೊಂಡಿರ್ತದ ಅವಕ್ಕೆ ನಾವು ಆಲ್ಕೋಹಾಲ್ಗಳಂತ ಕರಿತಾ ಇದ್ದೇವೆ. ದ ಗ್ರೂಪ್ ಆರ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ವಿಚ್ ಕಂಟೇನ್ OH ಗ್ರೂಪ್ ದೇ ಆರ್ ಆಲ್ಕೋಹಾಲ್ಸ್. ಅದೇ ರೀತಿ CHO ಗ್ರೂಪ್ ಅಂದ್ರೆ CHO ಅಲ್ಡಿಹೈಡ್ ಗ್ರೂಪ್. ಒಂದು ಸಾವಯವ ಸಂಯುಕ್ತ CHO ಗ್ರೂಪ್ ಅನ್ನ ಒಳಗೊಂಡಿದ್ರೆ ಅದು ಒಂದು ಅಲ್ಡಿಹೈಡ್ ಇದೆ ಅಂತ ನಾವು ತಿಳ್ಕೊಳ್ತಾ ಇದ್ದೇವೆ. ಅದೇ ರೀತಿ COOH ಗ್ರೂಪ್ ಇದ್ರೆ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇದ್ರೆ ದ ಆರ್ಗ್ಯಾನಿಕ್ ಕಂಪೌಂಡ್ ಇಫ್ ಇಟ್ ಕಂಟೇನ್ಸ್ COOH group then definitely it is one of the carboxylic acid. Next, they contain covalent bonds between carbon and carbon as well as between other elements. Organic compounds contain covalent bond between carbon as well as between other elements. And the organic compounds they shows the property of isomerism. Isomerism ಅಂದ್ರೆ ಇದಕ್ಕೆ ನಾವು ಕನ್ನಡದಲ್ಲಿ ಸಮಾಂಗತೆ ಅಂತ ಕರೀತಾ ಇದ್ದೇವೆ. ಇದರ ಕುರಿತು ನಾವು 10ನೇ ತರಗತಿಯಲ್ಲಿ ಕೂಡ ಅಧ್ಯಯನವನ್ನ ಮಾಡಿದ್ದು ನೆನಪಿದೆ. Organic compound shows the properties of isomerism. They have low melting point and boiling point. ಸಾವಯವ ರಾಸಾಯನಿಕ ಶಾಸ್ತ್ರದಲ್ಲಿ ಸಾವಯವ ಸಂಯುಕ್ತಗಳ ಕುರಿತಾದ ಅಧ್ಯಯನವನ್ನು ನಾವು ಮಾಡ್ತಿದ್ದೇವೆ. ಅದರಲ್ಲಿ ಕುದಿಯುವ ಬಿಂದುಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಿದ್ದೇವೆ. ದೇ ಆರ್ ನಾಟ್ ಸಾಲ್ಯುಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಸಾವಯವ ಸಂಯುಕ್ತಗಳು ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಕರಗದೆ ಇರುವುದನ್ನ ನಾವು ಕಾಣಬಹುದು. Combustibility, nature of chemical reactions. Because of all these points, we study the organic chemistry in a separate branch. Now the organic compounds. Classification of organic compounds. Organic compounds are mainly classified into two types: open chain or acyclic compounds and cyclic compounds or closed chain of or ring compounds. These acyclic compounds are again classified into two types: saturated and unsaturated compounds. These unsaturated compounds are alkenes and alkynes. On another side, closed chain compounds are classified into homocyclic compounds and heterocyclic compounds. Homocyclic compounds are again classified into alicyclic and aromatic compounds. The detailed study of classification of organic compounds study in next video. Thank you.